ಅದು ಒಂದು ಯೆಲ್ಲೋ ಫೀವರ್ ಅಂತ ಒಂದು ವೈರಸ್ ಇದೆ, ಅದು ಮತ್ತೆ ಇದು ಕೋವಿಡ್-19 ಎರಡು ಕವರ್ ಆಗೋದ್ರಿಂದ ನಮ್ಗೆ ಇಂಡಿಯಾದಲ್ಲಿ ಅದನ್ನ ಲಾಂಚ್ ಮಾಡಿಲ್ಲ. ಯಾಕಂದ್ರೆ ಯೆಲ್ಲೋ ಫೀವರ್ ಅದನ್ನ ನಾವಿಲ್ಲಿ ಲಾಂಚ್ ಮಾಡಲಿಲ್ಲ, ಆಫ್ರಿಕಾದಲ್ಲಿ ಲಾಂಚ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಥಿಂಗ್, ಒಂದು ಕ್ವೆಶ್ಚನ್. ನಾನು ಕೋವಿಡ್ ಮೇಲೆ ವರ್ಕ್ ಮಾಡಬೇಕಾದ್ರೆ ನನಗೆ ವಾಟ್ಸಪ್ಪಲ್ಲಿ ನಾನು ಲ್ಯಾಬಲ್ಲಿ ವರ್ಕ್ ಮಾಡ್ತಿದ್ದೆ, 14-18 ಗಂಟೆ ಕಾಲ ವರ್ಕ್ ಮಾಡ್ತಿದ್ದೆ. ನಾನು ಹೊರಗಡೆ ಬಂದು ಮೊಬೈಲ್ ತೆಗೆದ್ರೆ ವಾಟ್ಸಪ್ಪಲ್ಲಿ ಒಂದು 30-40 ಮಿಸ್ ಕಾಲ್ಸ್ ಇರ್ತಿತ್ತು. ಎಲ್ಲರಿಗೂ ರಿಟರ್ನ್ ಕಾಲ್ ಮಾಡಿದ್ರೆ 70% ಜನ ನಮ್ಗೆ ಕೇಳ್ತಿದ್ವಿ ಒಂದೇ ಒಂದು ಕ್ವೆಶ್ಚನ್, ಸರ್ ಕೋವಿಡ್ ಬಂದಿದೆ ಕುಡಿಬೋದಾ ಅಂತ. ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ಬೋದಾ, ಆಲ್ಕೋಹಾಲ್ ತಗೋಬೋದಾ ಅಂತ. ಅಂದರೆ ಕೆಲವರು ಇಲ್ಲಿ ಎಷ್ಟು ಕೈಂಡ್ ಆಫ್ ಇದಕ್ಕೆ ಅಡಿಕ್ಟ್ ಆಗಿದ್ವು ಅಂತ ಅಂದರೆ, ನಾವು ವ್ಯಾಕ್ಸಿನ್ ತಗೊಂಡಿದ್ದೀವಿ ಕುಡಿಬೋದಾ, ಅಥವಾ ಕೋವಿಡ್ ಬಂದಿದೆ ಕುಡಿಬೋದಾ, ಈ ಥರ ಕ್ವೆಶ್ಚನ್ಸ್ಗಳು. ಇನ್ನೊಂದು, ನಿಮಗೆ ಈಗ ಕೋವಿಡ್ ವ್ಯಾಕ್ಸಿನ್ ತಗೊಂಡಾದ್ಮೇಲೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ಏನಂತ ಅಂದರೆ, ನಮಗೆ ತುಂಬ ಸೈಡ್ ಎಫೆಕ್ಟ್ಸ್ ಇದೆ, ತುಂಬ ಮಂಡಿ ನೋವು ಶುರುವಾಗಿದೆ, ತಲೆ ಕೂದಲು ಉದುರೋಗಕ್ಕೆ ಶುರುವಾಗಿದೆ, ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಮತ್ತು ಲೇಡೀಸ್ಗೆ ಮೆನ್ಸ್ಟ್ರಲ್ ಸೈಕಲ್ ಪ್ರಾಬ್ಲಮ್ ಆಗಿದೆ, ಪರ್ಟಿಕ್ಯುಲರ್ಲಿ ಗಂಡಸರಿಗೆ ತಲೆ ಕೂದಲು ಉದುರೋಗ್ತಿದೆ, ಹೊಟ್ಟೆ ನೋವಿದೆ, ಮತ್ತು ಹಾರ್ಟ್ ಪ್ರಾಬ್ಲಮ್ ಆಗ್ತಿದೆ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದೀರಾ. ಇದು ಯಾವ ಥರ ಕೇಳಿದ್ರಾ ಯಾಕೆ ಅಂತ ಅಂದ್ಬಿಟ್ಟು ಯಾರಿಗೂ ಆನ್ಸರ್ ಇಲ್ಲ. ಇವನ್ ನಾವು ಕಂಡುಹಿಡಿದ್ರು ನಮಗೂ ಆನ್ಸರ್ ಇಲ್ಲ. ಯಾಕೆ? ಒಂದು ವ್ಯಾಕ್ಸಿನ್ ಕಂಡುಹಿಡಿಬೇಕು ಅಂದರೆ ಮಿನಿಮಮ್ 15-18 ವರ್ಷಗಳ ಟೈಮ್ ಬೇಕಾಗುತ್ತೆ. 2020 ಹಿಂದೆ ಬಂದಿರೋ ವ್ಯಾಕ್ಸಿನ್ಗಳೆಲ್ಲ ಮಿನಿಮಮ್ 15-20 ವರ್ಷಗಳ ಕಾಲ ಒಂದು ವ್ಯಾಕ್ಸಿನ್ ಕಂಡುಹಿಡಿಯಕ್ಕೆ ತಗೊಂಡಿರೋದು. ನಾವು ಕೋವಿಡ್ ವ್ಯಾಕ್ಸಿನ್ ಕಂಡುಹಿಡಿದು ಎಷ್ಟು ವರ್ಷದಲ್ಲಿ? 1.5 ವರ್ಷದಲ್ಲಿ. ಈಗ ಹೇಳಿ, ನಿಮಗೆ ಬಂದಿರೋ ಪ್ರಾಬ್ಲಮ್ನ ನಾವು ಏನೂ ಅರ್ಥ ಮಾಡ್ಕೊಂಡಿಲ್ಲ, ಗೊತ್ತಾಯ್ತಾ? ಅದಕ್ಕಾಗಿ ನಮಗೆ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತಲೂ ನಮ್ಗೆ ಗೊತ್ತಿಲ್ಲ ಮುಂದೆ ಫ್ಯೂಚರಲ್ಲಿ. ಮೊದಲನೇದು ಸೈಂಟಿಸ್ಟ್ಗಳದ್ದು ಆ ಟೈಮಲ್ಲಿ ಒಂದು ಮೇಯ್ನ್ ಇಂಟೆನ್ಷನ್ ಏನಿದ್ದು ಅಂದರೆ ಜನಗಳ ಪ್ರಾಣ ಉಳಿಸೋದು ಅಂತ. ಜನಗಳ ಪ್ರಾಣ ಉಳಿಸಿದ್ರೆ ನೀವೇನಾರು ಜೀವ ಒಂದು ಉಳ್ಕೊಂಡ್ರೆ ಏನಾರ ಮಾಡಿ ಕೆಲಸ ಮಾಡ್ಕೊಂಡು ಬದುಕೋಬಹುದು ಅಂತ ಲೆಕ್ಕಕ್ಕೆ ಪ್ರಪಂಚದ ಎಲ್ಲ ದೇಶಗಳು ಬಂದಿತ್ತು. ನೀವು ಹಾಗೆ ಕೂತ್ಕೊಂಡು ಯೋಚನೆ ಮಾಡಿ, ಪ್ರಪಂಚದ ದೊಡ್ಡಣ್ಣ ಯಾರು? ಅಮೇರಿಕಾದಲ್ಲೇ ಹೈಯೆಸ್ಟ್ ಡೆತ್ಸ್ ಆಗಿರೋದು. ಪ್ರತಿಯೊಂದು ದೇಶಗಳ ಅವ್ರದ್ದು ಅದೇನಂತಾರೆ ಮರ್ಯಾದೆ, ಮಾನ ಮರ್ಯಾದೆ, ಮತ್ತೆ ನಾವು ದೊಡ್ಡಣ್ಣ, ನಾನು ಚಿಕ್ಕಣ್ಣ, ನಾನು ಅಷ್ಟೊಂದು ಸೂಪರ್ ಪವರ್ ಅಂತಿದ್ರಲ್ಲ, 3 ಕಾಸಲ್ಲಿ ಹರಾಜಾಗೋಯ್ತು ಆ ಟೈಮಲ್ಲಿ. ಒಂದು ದೇಶದಲ್ಲಿ, ಈಗ ಅಮೆರಿಕ ಅಂತ ಹೇಳ್ತೀವಿ, ಜರ್ಮನಿ, ಯಾವುದರ ಮುಂದುವರೆದ ರಾಷ್ಟ್ರಗಳಿರ್ಬೋದು, ಒಂದು ವ್ಯಾಕ್ಸಿನ್, ಒಂದು ಡ್ರಗ್ ಇರಲಿಲ್ಲ, ಗೊತ್ತಾ? ಕೋವಿಡ್ ವ್ಯಾಕ್ಸಿನ್ ಬಂದಾಗ. ಇದೆಲ್ಲ ಏನಕ್ಕೆ ಕಾರಣ ಅಂದರೆ, ನಾವು ಆಯ್ಕೆ ಮಾಡೋಂಥ ಗೌರ್ನಮೆಂಟ್ಗಳು ಫ್ಯೂಚರಿಸ್ಟಿಕ್ ಆಗಿ ನಮ್ಮ ಬಗ್ಗೆ ಎಲ್ಲ, ಮುಂದೆ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಇದು ಈಗಲ್ಲ, ಇನ್ನು 1000 ವರ್ಷ ಆದ್ರೂ ಇದೇ ಥರ ಆಗುತ್ತೆ. ಯಾಕೆ ಅಂದರೆ, ನಾನು ತುಂಬ ಓಪನ್ ಆಗಿ ಮಾತಾಡ್ತೀನಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆಗ್ತಾರೆ, 5ನೇ ಕ್ಲಾಸ್ ಓದಿರ್ತಾರೆ. ಲಾ ಮಿನಿಸ್ಟರ್ ಆಗಿರ್ತಾರೆ, SLC ಓದ್ತಾರೆ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರ್ತಾರೆ, ಓದೇ ಇರಲ್ಲ. ಇಂಥವ್ರನ್ನ ನೀವು ಜನಪ್ರತಿನಿಧಿಗಳ ಆರಿಸ್ಬಿಟ್ಟು ನೀವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ನಾನು ಯಾವುದೇ ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಇಂಥ ಜನಪ್ರತಿನಿಧಿಗಳನ್ನ ನೀವು ಆರಿಸ್ಬಿಟ್ಟು ನಿಮ್ಗೊಬ್ಬ ಸೈಂಟಿಫಿಕಲಿ ಥಿಂಕ್ ಮಾಡೋ ಅಂಥವನ್ನ ನೀವು ಹೆಂಗೆ ಯೋಚನೆ ಮಾಡೋಕ್ಕಾಗುತ್ತೆ? ಇದು ನೇಚರ್ ಒಂದು ವೆರಿ ಬ್ಯೂಟಿಫುಲ್ ಥಿಂಗ್ ಇದೆ. ಏನಂದ್ರೆ, ಅದು ಯಾವಾಗ್ಲೂ ಒಂದು ಸಿಂಪ್ಟಮ್ ಕೊಡುತ್ತೆ. ನೇಚರಲ್ಲಿ ಯಾವಾಗ್ಲೂ ಅದು ದೊಡ್ಡದಾಗಿ, ಒಂದು ಕೆಟ್ಟದಾಗಿ, ಒಂದು ಹಾರ್ಮ್ಫುಲ್ ಎಫೆಕ್ಟ್ ಕೊಡೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಒಂದು ಸಿಗ್ನಲ್ ಕೊಡುತ್ತೆ. ಅದು ನಮ್ಮ ಬಾಡಿಲೂ ಕೂಡ ನಿಜ. ಅದು ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ 3-4 ದಿವಸಗಳ ಕಾಲ ಯಾವ ಥರ ಪರಿಸ್ಥಿತಿ ಇತ್ತು ಅಂದರೆ, ಈಗ ಕೆಲಸ ಮುಗಿಸ್ಕೊಂಡು ನೀವು ಮನೆಗೆ ಹೋದಾಗ ಮನೇಲಿ ಅಕ್ಕಿ ಮತ್ತೆ ಬೇಳೆ ಇಲ್ಲ ಅಂದರೆ ನೀವು ಏನು ತಿನ್ನೋಕ್ಕಾಗುತ್ತೆ? ಅದೇ ಪರಿಸ್ಥಿತಿ ಪ್ರತಿಯೊಂದು ರಾಷ್ಟ್ರಕ್ಕೂ ಬಂದಿತ್ತು. ಈಗ ನಿಮ್ಗೊಂದು ಕಾಯಿಲೆ ಬಂದಿದೆ, ಕಾಯಿಲೆ ಒಂದು ಮೆಡಿಕೇಶನ್ ಕೊಡೋಕ್ಕೆ ನಿಮ್ಮ ಹತ್ರ ಮೆಡಿಸಿನ್ ಇಲ್ಲ ಅಂದರೆ ಎಷ್ಟು ಪ್ಯಾಥೆಟಿಕ್, ಎಷ್ಟು ಕೆಟ್ಟ ಪರಿಸ್ಥಿತಿ ನಾವು ಇದ್ವಿ ಅಂದರೆ, ನಾವು ಒಂದೇ ದೇಶ ಅಲ್ಲ, ಪ್ರತಿಯೊಂದು ದೇಶಗಳು ಒಂದು ಏನೋ ಕಾಯಿಲೆ ಬಂದಿದೆ, ಒಂದು ಔಷಧಿ ಕೊಡೋಕೆ ಔಷಧಿ ಇಲ್ಲ ಅಂದರೆ ಅದಕ್ಕೆ ಯಾರಿಗೂ ಬರಬಾರ್ದು, ಗೊತ್ತಾಯ್ತಾ? ಇದೆಲ್ಲ ಯಾಕೆ? ನಾವು ಜನಗಳು ನಾವು ಸ್ವಯಂಕೃತ ಅಪರಾಧಗಳು, ನಾವು ಮಾಡಿರ್ತಕ್ಕ ತಪ್ಪುಗಳು. ಇದೊಂದೇ ದೇಶ ಅಲ್ಲ, ಎಲ್ಲ ದೇಶದಲ್ಲೂ ಪೊಲಿಟಿಕಲಿ ನೀವು ಈ ತರ ಫ್ಯೂಚರಿಸ್ಟಿಕ್ ಆಗಿ ತಲೆ ಉಪಯೋಗಿಸ್ತಾರೆ, ಜನಗಳನ್ನ ಆರಿಸಿ, ಜನಪ್ರತಿನಿಧಿಗಳನ್ನ ಆರಿಸಿ ಸರ್ಕಾರಗಳು ಮಾಡಿದಾಗ ಈ ತರ ಕೆಲಸಗಳ, ಈ ತರ ಸಿಚುವೇಶನ್ಸ್ಗೆ ನೀವು ಅಡ್ಜಸ್ಟ್ ಆಗಲೇಬೇಕು. ಇದು ಈಗಲೇ ಇಲ್ಲ, ನಿಮ್ಮ ಮಕ್ಕಳ ಕಾಲಕ್ಕೂ ಬರುತ್ತೆ. ನಾನು ಒಂದೇ ಒಂದು SARS-CoV-2, ಅದು ಬಾವುಲಿಗಳು, ಬ್ಯಾಟ್ಸ್ ಅಂತ ಹೇಳ್ತಾರೆ ನೋಡಿ, ಅಲ್ಲಿಂದ ಬಂದಿರೋದು. ಅದರಲ್ಲಿ 600 ವಿಧಗಳು SARS-CoV-2 ಇದೆ. ಏನು ಅಂದ್ರೆ, ನಿಮ್ಮ ಮುತ್ತಜ್ಜಿಗೆ ಏನ್ ಗೊತ್ತಿತ್ತು
ಅದನ್ನ ಮತ್ತೆ ವಾಪಸ್ ಇರೋದೇ ರಿಸರ್ಚ್. ಅವರಷ್ಟು ಬ್ರಿಲಿಯನ್ಸ್ ಆಗ ಗೆಳೆಯರೇ ಇದ್ರೆ ಟೈಮ್ ಹೇಳ್ತಾ ಇದ್ರು. ಅಂದ್ರೆ ಯೋಚನೆ ಮಾಡಿ, ಅವರು ಯೋಚನಾ ಲಹರಿ ಯಾವ ತರ ಇತ್ತು, ಅವ್ರ ಇಂಟೆಲಿಜೆನ್ಸ್ ಯಾವ ತರ ಇತ್ತು ಅಂತ ನಾವು ಎಷ್ಟೇ ರಿಸರ್ಚ್ ಮಾಡ್ಬೋದು. ನೇಚರ್ ಮುಂದೆ ಏನೂ ಇಲ್ಲ, ಗೊತ್ತಾಯ್ತಾ? ನೇಚರ್ ನಾವು ಎಲ್ಲ ಯೋಚನೆ ಮಾಡ್ತೀವಲ್ಲ, ಎ ಬಂದ್ಬಿಟ್ಟು, ಬಂತು, ಎಲ್ಲರಿಗೂ ಕೆಲಸ ಹೋಯ್ತು. ಅದಕ್ಕೆ 1000% ಯಾವತ್ತೂ ಹೋಗಲ್ಲ. ಮನುಷ್ಯನೇ ಮಾಡಿರೋದು. ನಾವಿವತ್ತು 2 ನಿಮಿಷ ಒಂದು ಯೋಚನೆ ಮಾಡಿದವರು ಇನ್ನು 2 ನಿಮಿಷ ಬೇರೆ ಯೋಚನೆ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಲಾಯರ್ಗಳು, ನೀವು ಕೇಸ್ ಗೆಲ್ಬೇಕು ಅಂದ್ರೆ ಯಾವ ತರ ಯೋಚನೆ ಮಾಡ್ತಾರೆ ಅಂದ್ರೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಲ್ಲ. ಅದಕ್ಕೆ ಕಂಪ್ಯೂಟರ್ ಫೀಡ್ ಮಾಡಿದ್ರೆ ಕಂಪ್ಯೂಟರ್ ಕ್ರಾಶ್ ಆಗೋಗ್ಬಿಡುತ್ತೆ. ನಿಮ್ಮ ಯೋಚನೆನ ಅದಕ್ಕೆ ಫೀಡ್ ಮಾಡಕ್ ಹೋದ್ರೆ ಆ ಲೆವೆಲಲ್ಲಿ ಮಂಜು ಟೀಕಿಂಗ್. ನೀವು 1 ನಿಮಿಷ ಯೋಚನೆ ಮಾಡಿದ್ರೆ 1 ನಿಮಿಷ ಯೋಚನೆ ಮಾಡಕ್ಕಲ್ಲ, ಇನ್ಸ್ಟೆಂಟ್. ಈಗ ಯಾರೋ ಆಪೋಸಿಟ್ ಅವರು ಏನೋ ಒಂದು ಆರ್ಗ್ಯೂ ಮಾಡ್ತಿದ್ರೆ ನೀವು ಕುತ್ಕೊಂಡು ನಂಗೆ ಹೇಳೋ ಪರಿಸ್ಥಿತಿ ಬಂದಿದೆ. ಇಂಥದೇ ಕೂತ್ಕೊಳ್ತಾರೆ, ಆಯ್ತಾ? ಅಡ್ವೊಕೇಟ್ಸ್ ವಕೀಲರೆಲ್ಲ ಓಡಾಡ್ತಾ ಇರ್ತಾರೆ ಅನ್ಸುತ್ತೆ. ಬಟ್ ಸಾಫ್ಟ್ವೇರ್, ಪರ್ಟಿಕ್ಯುಲರ್ಲಿ ಸಾಫ್ಟ್ವೇರ್ ಫೀಲ್ಡ್ ಅವರು ಮತ್ತೆ ಕೂತು ಕೆಲಸ ಮಾಡೋರಿಗೆ ಈಗ ಅವ್ರಿಗೆ ಎಲ್ಲರಿಗೂ ಡಯಾಬಿಟೀಸ್ ಬರ್ತಾ ಇದೆ. ಈಗ ಆಲ್ಮೋಸ್ಟ್ 50% ಜನಕ್ಕೆ, ಮೋರ್ ದನ್ 50% ಜನಕ್ಕೆ ಡಯಾಬಿಟೀಸ್ ಬಂದ್ಬಿಟ್ಟಿದೆ. ಡಯಾಬಿಟೀಸ್ ಬರಕ್ಕೆ ಇಲ್ಲಿ ಡಾಕ್ಟರ್ ಇದ್ದಾರೆ, ಇವರು ಮೆಡಿಕಲ್ ಹೇಳ್ತಾರೆ, ನಾನು